ಅತ ಸಮಸ್ಯೆ ಇತ್ಯರ್ಥವಾಗದ ಹೊರತು ಒತ್ತುವರಿ ತೆರವು ಇಲ್ಲ ಎನ್ನುವ ರಾಜ್ಯ ಸರ್ಕಾರ ಶಿವಮೊಗ್ಗದಲ್ಲಿ ಕಂದಾಯ ಇಲಾಖೆಯಿಂದ ಒತ್ತುವರಿ ತೆರವನ್ನು ಅಧಿಕಾರಿಗಳು ಮುಂದುವರೆಸಿದ್ದಾರೆ. ಶಿವಮೊಗ್ಗದ ಹೊಸನಗರ ತಹಶೀಲ್ದಾರ್ ಸರ್ಕಾರದ ಸೂಚನೆಗೂ ಕ್ಯಾರೆ ಎನ್ನದೆ ನೋಟಿಸ್ ನೀಡದೆಯೇ ಹೊಸನಗರ ತಾಲೂಕಿನ ಮೇಲ್ಬೇಸಿಗಿನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಸನೆ ಗ್ರಾಮದಲ್ಲಿ ಒತ್ತುವರಿ ತೆರವು ಮಾಡಿದ್ದಾರೆ. ವಸವೆ ಗ್ರಾಮದ ರೈತ ಶ್ರೀಧರ್ ಎಂಬುವರ 4.2 ಎಕರೆ ಗ್ರಾಮ ಒತ್ತುವರಿ ತೆರವು ಕಾರ್ಯವನ್ನು ಮುಂದುವರೆಸಿದ್ದು, ಶ್ರೀಧರ್ ಅವರು ಜಮೀನಿನಿಂದ 1,000ಕ್ಕೂ ಅಧಿಕ ಅಡಿಕೆ ಗಿಡ ತೆರವುಗೊಳಿಸಿದ್ದಾರೆ. 6 ರಿಂದ 7 ವರ್ಷದ ಅಡಿಕೆ ಗಿಡಗಳನ್ನು ಜೆಸಿಬಿ ಮೂಲಕ ತೆರವು ಮಾಡಿರುವ ಕಂದಾಯ ಇಲಾಖೆ ಅಧಿಕಾರಿಗಳು ರೈತ ಶ್ರೀಧರ್ ವಿರೋಧದ ನಡುವೆಯೂ ಒತ್ತುವರಿ ತೆರವು ಮಾಡಿರುವ ಅಧಿಕಾರಿಗಳು ರೈತ ಶ್ರೀಧರ್ಗೆ ನೋಟಿಸ್ ನೀಡದೆ ಏಕಾಏಕಿ ಅಡಿಕೆ ಬಾಳೆ ತೆರವು ಮಾಡಿರುವ ಅಧಿಕಾರಿಗಳು ಕಂದಾಯ ಇಲಾಖೆ ಅಧಿಕಾರಿಗಳ ಕೃತ್ಯದ ವಿರುದ್ಧ ರೈತ ಶ್ರೀಧರ್ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಒತ್ತುವರಿ ತೆರವಿನಲ್ಲಿಯೂ ಹೊಸನಗರ ತಾಲೂಕು ಆಡಳಿತದಿಂದ ತಾರತಮ್ಯ ಉಂಟಾಗಿದೆ. ದೂರಿನ ಕಾರಣಕ್ಕೆ ಅಕ್ಕಪಕ್ಕ ಬಿಟ್ಟು ಒಬ್ಬ ರೈತನ ಜಮೀನು ಮಾತ್ರ ತೆರವುಗೊಂಡಿದ್ದು, ಇನ್ನು ವಸವೆ ಗ್ರಾಮದ ಸರ್ವೆ ನಂಬರ್ 17ರಲ್ಲಿರುವ ಸುಮಾರು 36.4 ಎಕರೆ ಸರ್ಕಾರಿ ಗೋಮಾಳ ಬಂಜರು ಭೂಮಿ ಗೋಮಾಳ ಜಾಗದಲ್ಲಿ 7-8 ಜನರು ಒತ್ತುವರಿ ಮಾಡಿದ್ರು. ಒಬ್ಬರ ಜಮೀನು ಮಾತ್ರ ತೆರವು. ಅಕ್ಕಪಕ್ಕದಲ್ಲಿ ಒತ್ತುವರಿ ಇದ್ರೂ ಸುಮ್ಮನಿರುವ ತಾಲೂಕು ಆಡಳಿತದ ವಿರುದ್ಧ ಶ್ರೀಧರ್ ಅವರು ಆಕ್ರೋಶ ಹೊರಹಾಕಿದ್ರು. ಇನ್ನು ರಾಜಕೀಯ ಒತ್ತಡಕ್ಕೆ ಮಣಿದು ಶ್ರೀಧರ್ ಅವರ 4.2 ಎಕರೆ ಜಮೀನು ಮಾತ್ರ ತೆರವುಗೊಳಿಸಿ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯನ ದೂರಿನ ಅನ್ವಯ ಒತ್ತುವರಿ ತೆರವು ಮಾಡಿರುವ ತಹಶೀಲ್ದಾರ್ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು. ರಾಜಕೀಯ ಒತ್ತಡಕ್ಕೆ ಮಣಿದು ತಹಶೀಲ್ದಾರ್ ತೆರವು ಮಾಡಿರುವ ಆರೋಪ ಕೇಳಿ ಬರ್ತಾ ಇದ್ದು, ತೆರವು ಮಾಡಿದ್ರೆ ಎಲ್ಲ ರೈತರು ಒತ್ತುವರಿ ತೆರವು ಮಾಡಿದೆ ಎಂದು ಒತ್ತಾಯ ಮಾಡಿದರು. ಕಾನೂನುಬಾಹಿರವಾಗಿ ವರ್ತಿಸಿದ ತಹಸೀಲ್ದಾರ್ಗೆ ಭೂಮಿ ನಮ್ಮ ಹಕ್ಕು. ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು, ಸರ್ಕಾರ ಅಂತೆ ಸರ್ಕಾರ. ಇಲ್ಲಿಯವರೆಗೆ ಹೋರಾಟ, ರಕ್ತವನ್ನು ಚೆಲ್ಲುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ. ನಾನು ಮಾತಾಡ್ತೀನಿ, ರವಿ ಅವರು ಮಾತಾಡ್ತಾರೆ. ಎಲ್ಲರಿಗೂ ಹೊಸವೆ ಗ್ರಾಮದ ಶ್ರೀಧರ್ ಅಂತ ರೈತ. ಸುಮಾರು ನಾನು 98ನೇ ಇಸ್ವಿಯಿಂದ ಒಂದು ಬಗರ್ಕುಂಬ್ ಜಾಗವನ್ನು ಸಾಗುವಳಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ನಾನು ಓದಲ್ಲಿಂದ SLC ನಂದು ಮುಗಿದಿರೋದು, ಅಲ್ಲಿಂದ ನಾನು ಈ ಕೆಲಸನ್ನೇ ಮಾಡ್ಕೊಂಡು ಬಂದಿದ್ದೀನಿ. ಇದನ್ನು ಸರ್ವೇ ಸಾಮಾನ್ಯವಾಗಿ ನಾನು ಕೆಲವು ಬೆಳೆಗಳನ್ನು ಬೆಳ್ಕೊಂಡು ಜೀವನ ಉಪಾಯಕ್ಕಾಗಿ ಮಾಡ್ಕೊಂಡು ಬರ್ತಾಯಿದ್ದೀನಿ. ಹಾಗಾಗಿ ನಾನು ಅದೆಲ್ಲ ಬೆಳೆದು ಈಗ ಅಡಿಕೆ ಬೆಳೆ ಇರೋದರಿಂದ ಅಡಿಕೆಯನ್ನು ಹಾಕಿ ನಾನು ಒಂದು 8 ರಿಂದ 10 ವರ್ಷ ಆಗಿತ್ತು ಬೆಳೆ ಬೆಳೀತಿದ್ದೆ. ಇದು ಸಾಮಾನ್ಯವಾಗಿ ಸುಮಾರು ಒಂದು ಆಳ ಹತ್ರ ಹೋಗಿ ಅಂಗಾರ ಹೊಡೆದಿತ್ತು. ಅದನ್ನು ಏಕಾಏಕಿ ಸಾಮಾನ್ಯ 28/5/2025 ದಿನ ಹೋದ ತಿಂಗಳು ಬಂದು ಏಕಾಏಕಿಯಾಗಿ ತಹಸೀಲ್ದಾರ್ ಅದರ ರಶ್ಮಿ ಹಾಲೇಶ್ ಅವರು ಬಂದು ಏಕಾಏಕಿ ಬಂದು ತೆರವು ಮಾಡಿದ್ದಾರೆ. ನಮಗೇನೋ ಒಂದು ನೋಟಿಸ್ ಕೊಡ್ದಿತ್ತು. ಈಗ ಏಕಾಏಕಿ ಬಂದು ಈ ಥರ ಮನೆ ಒಳಗಿದ್ದು ವಸ್ತುಗಳನ್ನೆಲ್ಲ ತೊಗೊಂಡೋಗಿ ಇವರು ಬಂದು ಈ ಥರ ದೌರ್ಜನ್ಯ ಮಾಡಿ ಹೋಗ್ತಾರೆ ಅಂದರೆ ನಾವು ಯಾರನ್ನು ಕೇಳೋದಂತ ನಮಗೆ ಗೊತ್ತಾಗ್ತಿಲ್ಲ. ಇದಕ್ಕೆ ನೀವು ಮಾಧ್ಯಮದವರು ನಮಗೆ ಭಾಳ ಸಹಾಯ ಮಾಡಿ ಇದನ್ನು ಪಬ್ಲಿಷ್ ಮಾಡಿ ಕೆಲವು ಅಧಿಕಾರಿಗಳಿಗೆ ಮುಟ್ಟಂಗೆ ಮಾಡಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ಹೇಳಿ ನಾನು ಈ ಮೂಲಕ ಕೇಳ್ಕೊಳ್ತಿದ್ದೀನಿ. ಇದೇ ಥರವಾಗಿ ನಮಗಿಲ್ಲೀಗ ಜಮೀನನ್ನು ಬೇಲಿಯೆಲ್ಲ ಕಿತ್ಬಿಟ್ಟು ಯಾವ ಕೃಷಿನೂ ಮಾಡ್ದಿದ್ದಂಗೆ ಮಾಡಿದ್ದಾರೆ. ನಮಗಿದನ್ನು ಮುಂದೆ ಇದು ಕೃಷಿ ಮಾಡಲಿಕ್ಕೆ ಇದಕ್ಕೊಂದು ಸಹಾಯ ಮಾಡಿಕೊಡ್ಬೇಕು ಅಧಿಕಾರಿಗಳು, ಮೇಲಧಿಕಾರಿಗಳು ಅಂತ ಹೇಳಿ ಕೇಳ್ಕೊಡ್ತಾ ಇದ್ದೀನಿ. ಸಾಮಾನ್ಯ 1600 ಗಿಡ ಸರ್, ಇದು 4 ಎಕರೆ 15 ಗುಂಟೆ ಇರೋ ಅಂಥದ್ದು. ಈ ಥರ ಮಾಡಿ ಏಕಾಏಕಿ ಬಂದು ಮಾಡಿ ಹೋಗಿದ್ದಾರೆ. ನಾವು ಎಲ್ಲಿ ಯಾರನ್ನೂ ವಿಚಾರಣೆ ಮಾಡೋದಂತ ಗೊತ್ತಾಗ್ತಿಲ್ಲ ನಮಗೆ. ಏನೂ ಹೇಳಿಲ್ಲ, ಏಕಾಏಕಿ ಬೆಳಗ್ಗೆನೇ ಬಂದುಬಿಟ್ಟು ಏಕಾಏಕಿ ಮಾಡಿದ್ದಾರೆ. ಈ ಥರ ಮನೆದಿರೋ ವಸ್ತುಗಳನ್ನೆಲ್ಲ ಮನೆ ಕೆಡಗಿಬಿಟ್ಟು TV ಮತ್ತು ವಾಷಿಂಗ್ ಮಿಷನ್, ಇದು ಒಂದು ಗಾಡ್ರೇಜು, ಚಿಕ್ಕದೊಂದು ಗಾಡ್ರೇಜು, ಹೊಲಿಗೆ ಮಿಷನ್ನು, ಔಷಧಿ ಹೊಡೆಯೋ ಸ್ಪ್ರೇಯರು, ಮತ್ತೊಂದು ಈ ಕಳೆ
ನಿಮ್ಮ ಇವರು ಮಾತಾಡಿ, ಜೋರಾಗಿ ಮಾತಾಡಿ. ನಾವು ಹೊಸನಾರ ಭಾಗದವರು ಹೊಸಬೇದವರು. ಈಗ ಏಕಾಏಕಿ ತಹಸೀಲ್ದಾರರು ಬಂದು ಈ ಥರ ತೆರವು ಮಾಡಿ ಈ ಥರ ಎಲ್ಲ ಮಾಡೋಗ್ತಾರೆ ಅಂದರೆ ಸಾಮಾನ್ಯ ಜನ ಬದುಕಂಗೆ ಇಲ್ಲ. ಈಗ ನಮಗೆ ಈ ಭಾಗದ ಜನಗಳಿಂದ ತೊಂದರೆ ಆಗಿದೆಯೋ, ತಹಸೀಲ್ದಾರಿಂದ ತೊಂದರೆ ಆಗಿದೆಯೋ ಅಥವಾ ಡಿ ಸಿಯಿಂದ ಆಗಿದೆಯೋ ನಮಗೆ ಏನು ಅಂತ ಅರ್ಥ ಆಗ್ತಿಲ್ಲ. ಇನ್ನು ಮುಂದೊಂದು ದಿನ ಏನು ಸೂಕ್ತವಾದಂಥ ಯಾರಿಂದ ತೊಂದರೆ ಆಗಿದೆ ಅನ್ನೋದ್ರ ಬಗ್ಗೆ ನಮಗೆ ಗಮನಕ್ಕೆ ಬರಬೇಕು. ಈಗ ಶ್ರೀಧರ್ ಅವ್ರಿಗೆ ಅನ್ಯಾಯ ಆಗಿದೆ, ಇದ್ರ ಬಗ್ಗೆ ಏನು ಹೇಳ್ತಾರೆ. ಈಗ ಡಿ ಸಿ ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, ಎ ಸಿ ಆಗಿರ್ಬೋದು, ಯಾರೂ ಇಲ್ಲ ತಾಲೂಕು ಆಫೀಸ್ ಕಚೇರಿಯಲ್ಲಿ. ನಮ್ಗೆ ಇವತ್ತೇನೋ ಒಂದು ಉಗ್ರ ಹೋರಾಟಗಳನ್ನು ಉಪವಾಸ ಸತ್ಯಾಗ್ರಹದಿಂದ ಮಾಡ್ತಾಯಿದ್ದೀವಿ. ಈಗ ಯಾರು ಬಂದು ಇಲ್ಲಿಂದ ಏನು ಆಯಿತು ಅಂತ ಕೇಳೋರಿಲ್ಲ ಇಲ್ಲ ಅದ್ರ ಬಗ್ಗೆ ನಮಗೆ ತುಂಬ ಬೇಜಾರಿದೆ. ಈಗ ಇಮಿಡಿಯೇಟ್ಲಿ ತಹಸೀಲ್ದಾರು ಮತ್ತು ಡಿ ಸಿ ಮತ್ತು ಎ ಸಿ ಇವ್ರು ಬಂದು ಇಲ್ಲಿ ಏನಾಗಿದೆ ಅಂತ ಪರಿಶೀಲನೆ ಮಾಡೋವರೆಗೂ ನಾವು ಇಲ್ಲಿಂದ ಸತ್ಯ ಉಪಗ್ರಹನ ಬಿಡೋದಿಲ್ಲ. ಇವತ್ತಲ್ಲ ನಾಳೆ ಆಗಲಿ ಮುಂದೊಂದು ದಿನ ನಾವು ಇದಕ್ಕೆ ದೊಡ್ಡ ಹೋರಾಟಗಳನ್ನು ಕೊಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳ್ತಾ ನಮ್ಮ ರೈತ ಬಾಂಧವರಾದಂಥ ಶ್ರೀನಿವಾಸ್ ಅವರು ಹಾಗೆ ರವಿ ಅವರು ಸರ್ ಬಂದಿದ್ದಾರೆ. ಅವರು ಈಗಾಗಲೇ ಅರ್ಜಿ ಕೊಟ್ಟು ಆ ಜಾಗದಲ್ಲಿ ಅವರು ತುಂಬ ದಿನದಿಂದ ಅಲ್ಲಿ ಗಿಡಗಳನ್ನು ನೆಟ್ಟಿದ್ದಾರೆ. ಅಡಿಕೆ ಗಿಡಗಳನ್ನು ನೆಟ್ಟಂಥ ಫಲ ಬರುವಂಥ ಸಸ್ಯಗಳನ್ನು ನಮ್ಮ ತಾಲೂಕು ದಂಡಾಧಿಕಾರಿಗಳು ತಹಶೀಲ್ದಾರ್ ಅವರು ಏಕಾಏಕಿ ಹೋಗಿ ಆ ಮರಗಳನ್ನು ಕಡಿದಿದ್ದಾರೆ. ಇದು ಮರಗಳನ್ನು ಕಡಿದಿದ್ದು ಅಕ್ಷಮ್ಯ ಅಪರಾಧ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಿತ್ರವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾವು ಹೊಸನಗರ ತಾಲೂಕಿನ ಮೇಲಿನ ಬೇಸಿಗೆ ಗ್ರಾಮ ಪಂಚಾಯಿತಿಯ ನಮ್ಮ ಆತ್ಮೀಯರಾದ ಶ್ರೀಧರ್ ಅವರ ಒಂದು 4 ಎಕರೆ ಜಮೀನನ್ನು ಬಡ ಕುಟುಂಬದಿಂದ ಬಂದು ಆ ಜಮೀನನ್ನು ಮಾಡ್ತಾಯಿದ್ರು. ಅವರು ಸಣ್ಣ ರೈತಾಪಿ ಕೆಲಸವನ್ನು ಮಾಡಿಕೊಂಡು ಏನೋ ಜೀವನ ಸಾಗಿಸ್ತಾಯಿದ್ರು. ಏಕಾಏಕಿಯಾಗಿ 8 ವರ್ಷದ ಅಡಿಕೆ ಗಿಡನ ಏಕಾಏಕಿಯಾಗಿ ಯಾವುದೇ ಥರದ ಒಂದು ನೋಟಿಸ್ಗಳನ್ನು ಇಶ್ಯೂ ಮಾಡದೆ ತಹಸೀಲ್ದಾರ್ ದಂಡಾಧಿಕಾರಿಗಳು ಅದನ್ನು JCB ತಂದು ಮುಖಾಂತರ ಅದನ್ನು ಧ್ವಂಸ ಮಾಡಿದ್ದಾರೆ. ಒಂದು ಮಗು ಹುಟ್ಟಿದಾಗ ಆ ಮಗುವಿನ ಸಾಕಿ 8 ವರ್ಷದವರಿಗೆ ಬಲ ಮಾಡಿ ಆಮೇಲೆ ನಾವೇ ಮರ್ಡರ್ ಮಾಡಿದಾಗಿದೆ. ಅದು ಮಾಡಿದವರು ದಂಡಾಧಿಕಾರಿಗಳು. ಅವರಿಗೆ ಸರಿಯಾದ ಶಿಕ್ಷೆಯನ್ನು DC ಅವರು ಅವ್ರನ್ನ ಕೆಲಸದಿಂದನೇ ವಜಾ ಮಾಡಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಈ ಥರ